ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡಿ, ದೇವಿಯ ನಾಮಸ್ಮರಣೆಯನ್ನು ಮಾಡಿ ನಾವೆಲ್ಲರೂ ಪುಣ್ಯರಾಗಬೇಕು. ಒಳ್ಳೆ ಮಾರ್ಗ ಸಿಗ್ತದ. ಯಾಕಂದ್ರ ನಾವು ಮಾಯಾ ಬಿಡ್ಬೇಕು. ಮೊದಲು ಏನಂತ ಹೇಳಿ, ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ನಾ ಕಾಣೆ ಗುಹೇಶ್ವರ ಪರಮಾತ್ಮ. ಯಾಕಂದ್ರ ನಾವೆಲ್ಲ ಬಿಟ್ಟು, ಮಾಯೆಯನ್ನು ಬಿಟ್ಟು, ನೀವು ಅದಕ್ಕೊಂದು ಬೆಲೆ ಅದ. ಸುಮ್ಕೆನೆ ಹಗಲ ರಾತ್ರಿ ಸಂಸಾರ ಮನಿ ಹ್ಯಾಂಗ ಕಪ್ಪಿ ಬರೇ ನೀರಾಗ ಅಂದ್ರ ರೊಕ್ಕದಾಗೆ ಹೋಗ್ಬಿಡ್ತು, ಸತ್ ಹೋಗ್ಬಿಡ್ತದ. ಆ ಸಂಸಾರದಾಗ ನಾವು ಬಿದ್ದು, ಮಾಯದಾಗ ಬಿದ್ದು, ಹೊಲಸದಾಗ ಬಿದ್ದು. ಯಾಕ ಈ ಹೊಲಸ ಸಂಸಾರದ ಇದು ಸಂಸಾರ ಮೈಗೆ ಸುತ್ತಾದೋ ಮಾಯದ ಬೇರ, ಕಿತ್ತಿ ಬೀಟಪ್ಪ ಕಾಡಿಗೆ ದೂರ, ಕೆಟ್ಟ ಹೊಲಸಾದೋ ಈ ಸಂಸಾರ. ಇದು ಬಹಳ ಹೊಲಸದ, ಭಾರಿ ಚಂದ ಅನಿಸ್ತದ. ಹೆಣ್ಣೂರ್ ಮಕ್ಕಳು ಜೀವ ಎಲ್ಲ ಇಷ್ಟು ಸುಂದರ ಅನಿಸ್ತದ. ಅದಕ್ಕೆ ಹೊತ್ಕೊಂಡು ಹೋಗೋ ಹೊತ್ತಿಗೆ ಬಹಳ ಎಲ್ಲೋರಿ ಅವಾಗ ಎಲ್ಲಿದ ಸಂಸಾರ ಇಲ್ಲ, ಹೆಂಡ್ರಿಲ್ಲ, ಮಕ್ಕಳಿಲ್ಲ. ಎತ್ತಿ ಒಗದ್ರಂದ್ರ ತಂದ ಮನೆಗೆ ಸಪ್ಪನನ್ನ ಒಂದು ಬಿಟ್ಟು ನಿಮ್ ಧ್ಯಾನ ಅಂತದ್ ಬೇಡ. ಸತ್ತು ಹೋದ್ರು ಪರಂಪರ ಹೆಸರು ಉಳಿದಂಗ ಮಾಡ್ಬೇಕಾದ್ರ ಮೊದಲು ಮಾಯ ಬಿಡ್ಬೇಕು. ನಮ್ ಗುರುಗಳು ನೋಡ್ರಿ, ನಮ್ ಗುರುಗಳು ಹಿಂದಿನ ಹಿಡಿದು ದತ್ತಗಿರಿ ಗುರುಗಳು ಎಷ್ಟು ಇಲ್ಲಿವರೆಗೂ ಇನ್ನ ಹೆಸರು ಪರಂಪರ. ಯಾಕ ಪವಾಡ ಪುರುಷರದೆಲ್ಲದು ಹಿಂದಕ್ಕೆ ನೋಡಿ ನೀವು. ಅಕ್ಕಮಹಾದೇವಿ, ಬಸವಣ್ಣಪ್ಪ ಅವ್ರದು ಮಾತು ಏನು, ಎಲ್ಲಾ ಗುರುಗಳದೇನ ಹೆಸರದ. ಅವರೆಲ್ಲ ಮಾಯ ಬಿಟ್ಟು, ಸಂಸಾರ ಬಿಟ್ಟು ಎಲ್ಲ ತ್ಯಾಗ ಮಾಡಿ ಏನು ಈ ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮಂದು ಗುಣಗಾನ ಮಾಡಿ ಎಲ್ಲರಿಗೂ ಒಳ್ಳೆ ಮಾರ್ಗ ತೋರಿಸ್ತಾರೆ ಗುರುಗಳು. ಅಂತ ಗುರುಗಳದು ನೀವೂ ಆಗ್ಬೇಕು. ನೀವು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಡ್ರಿ. ಶಾಲೆ ಮುಖ್ಯ ಅಲ್ಲ, ಸಂಸ್ಕಾರ ಮುಖ್ಯ ಅದ. ಮನೆಯಾಗ ನೀವು ತಾಯಿ ತಂದೆ ಮಕ್ಕಳಿಗೆ ಏನು ಹೇಳಿಲ್ಲ ಅಂದ್ರ, ಒಂದು ದೇವರಿಗೆ ಅಗರಬತ್ತಿ ಹಚ್ಚಿಲ್ಲ, ಗುರುಗಳ ಸೇವಾ ಮಾಡಿಲ್ಲ, ಗುರುಗಳ ದರ್ಶನ ಮಾಡಿಲ್ಲ, ದೇವರ ಧ್ಯಾನ ಗೊತ್ತಿಲ್ಲ ಅವ್ರಿಗೆ, ಮನೆಯಾಗ ಹಿರುಗಳು ಗೊತ್ತಿಲ್ಲ ಅಂದ ಮ್ಯಾಲ ಮತ್ತೆ ಹಿಂದ ತಾಯಿ ತಂದಿಗೆ ಅನ್ನ ಹೆಂಗ್ ಹಾಕ್ತಾರೆ ಹೇಳಿ? ಬಹಳ ಕಡೆ ತಾಯಿ ತಂದಿಗೆ ಅನ್ನ ಹಾಕ್ತಾನೆ ಇಲ್ಲ. ಮತ್ತೆ ದೊಡ್ಡ ಅಘೋರ ಶ್ರೀಮಂತರಾದವ್ ಅವ್ರ ಮೇಲೆ ಅನ್ನ ಇಲ್ಲ ಅಂತಿಲ್ಲ. ಅನ್ನ ಇದ್ದರೆ ಬಡತನ ಇರ್ಲಿ ಪರವಾಗಿಲ್ಲ, ಅನ್ನ ಇದ್ದರೂ ಕೂಡ ಬಡತನ ಬಂದು ತಾಯಿ ತಂದಿಗೆ ಅನ್ನ ಹಾಕ್ತಾರಿಲ್ಲ. ಯಾಕ? ಧರ್ಮ ಗೊತ್ತಿಲ್ಲ ಅವರಿಗೆ. ಹ್ಯಾಂಗ ಮಹಾಭಾರತದಾಗ ಧರ್ಮೋ ರಕ್ಷಿತ, ನಾವು ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ. ಅದಕ್ಕ ತಾವೆಲ್ಲರೂ ಮಾಯೆಯನ್ನು ಬಿಡ್ರಿ. ಯಾಕ? ಮಾಯ ಯಾವಾಗ ಬಿಡ್ಬೇಕು? ನೀವು ಮದಿ ಮಾಡ್ಕೋರಿ ಪರವಾಗಿಲ್ಲ, 22, 25, 26 ವರ್ಷದಾಗ ಮದಿ ಮಾಡ್ಕೋರಿ, ಸಂಸಾರ ಮಾಡ್ರಿ. ಎಷ್ಟು? 35 ವರ್ಷ ತನಕ ಅಷ್ಟೇ. 35 ವರ್ಷದಿಂದ ಪರಮಾತ್ಮ ಪಾದಕ್ಕೆ ಸೇರ್ರಿ, ಪರಮಾತ್ಮ ಸಿಗ್ತಾನ. ನೀವು 60 ವರ್ಷಕ್ಕೆ ಹೋದಿರಿ ಅಂದ್ರ ಆಗ ಏನಂತವ, ಇದ್ರ ಮುಗ್ದದ ಕತಿ, ಇದಕ್ಕೆ ಸಾಟಿ ಆಗ್ಯಾವ, ಸಾಟಿ ಬುಧನಾಟಿ ಅಂತಾರ. ನೀವು ಆವಾಗ ಧ್ಯಾನ ಮಾಡಿದ್ರೆ ಯಾವ ಪರಮಾತ್ಮ ಬರೆಯಲ್ಲ. ಅದಕ್ಕೆ ಹೇಳ್ತಾರ ಗೃಹಸ್ಥ ಆಶ್ರಮ ಬಹಳ ದೊಡ್ಡದಂತ. ಸನ್ಯಾಸಿ ಆಶ್ರಮಕ್ಕಿಂತ ಗೃಹಸ್ಥ ಆಶ್ರಮ ಆದ್ರೂ ಕೂಡ ಯಾವ್ದು ಆಶ್ರಮ ದೊಡ್ಡದು ಸಣ್ಣದು ಸಂಬಂಧ ಇಲ್ಲ. ಆಶ್ರಮದಾಗ ಯಾರೇ ಗೃಹಸ್ಥ ಆಶ್ರಮದವ್ರಿರ್ಲಿ, ಸನ್ಯಾಸಿ ಆಶ್ರಮದವ್ರಿರ್ಲಿ, ಒಳ್ಳೆ ಮಾರ್ಗದಿಂದ ಯಾರು ಹೋಗ್ತಾರ ಅದೇ ಆಶ್ರಮ ಶ್ರೇಷ್ಠ ಅಂತ ಹೇಳ್ತಾರೆ. ಒಳ್ಳೆ ಮಾರ್ಗ ಇಲ್ಲ ಅಂದ್ಮೇಲೆ ಸನ್ಯಾಸಿ ಆಶ್ರಮ ದಂಡೆ, ಗೃಹಸ್ಥ ಆಶ್ರಮ ದಂಡೆ. ನಾವು ಒಳ್ಳೆ ಮಾರ್ಗಕ್ಕೆ ಹೋಗ್ಬೇಕು. ಪರಮಾತ್ಮ ಧ್ಯಾನ, ದೇವಿ ಧ್ಯಾನ, ಜಪ ತಪ ನೇಮ ನಿತ್ಯ ನಾವು ದಾನ ಧರ್ಮ ಮಾಡೋದ್ರಿಂದ ಪರಮಾತ್ಮ ಒಲಿತಾನ. ಅದಕ್ಕ ಇಲ್ಲಿ ನಮ್ಮ ವಿಶ್ವಾನಂದ ಮಹಾರಾಜರು ಏನು ಬಹಳ ದೊಡ್ಡ ಕಾರ್ಯಕ್ರಮ ಮಾಡ್ಯಾರ. ಅವರಿಗೂ ನಾವು ನೀವೆಲ್ಲ ಸೇರಿ ಧನ್ಯವಾದ ಹೇಳ್ತಾ ನಾನು 2 ಮಂತನ್ನು ಮುಗಿಸ್ತೀನಿ.